ಏಯ್ ಅಮೌಂಟ್ ಇಲ್ಲ, ಬ್ಯಾಲೆನ್ಸ್ ಅಮೌಂಟು ಏನಂತ ಮಾತಾಡ್ಸಂಗಿಲ್ಲ, ಕಾಸು ಕೇಳ್ತೀಯ ಅದೇ ಯಾಕೆ ಎಷ್ಟು ಒಂದು ಮಾರ ಹಾಕೋಣ ಸರ್. ಬರೀ 50 ಡ್ರಿಂಕ್ಸ್ ಮಾಡ್ತಿದ್ರು, ಹಾಗೆ ಬಿಡಿನೂ ಸೇರ್ತಿದ್ರಲ್ಲ, ಎರಡು ನಾವು ಮಡಗಬೇಕು ಕಡೆಗೆ ಅಂತ ಹೇಳ್ತಿದ್ದಾರೆ. ತರಬೇಕು, ಸಂಜೆ ತಂದಿಡೋಣ. ಓಕೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪಿ ವ್ಲಾಗ್ಸ್. ಏನಂತಂದರೆ ಪಿತೃಪಕ್ಷ ದಿನ ಅಂದರೆ ಅಮಾವಾಸ್ಯೆ, ಹಾಲೆ ಅಮಾವಾಸ್ಯೆ ಅಂತ ಹೇಳ್ತಾ ಕರಿತೀವಿ. ಅದಕ್ಕೆ ಎಡೆಗೆ ಸಾಮಾನುಗಳು ಬೇಕು, ಹಣ್ಣುಗಳು, ಎಲ್ಲ ರೀತಿ ಹಣ್ಣುಗಳು ಬೇಕಾಗುತ್ತವೆ. ಅದು ಥರಕ್ಕೆ ಈಗ ಮಹಾರಾಜ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಬನ್ನಿ, ಮಾರ್ಕೆಟಲ್ಲಿ ಏನಿದೆ ತೋರಿಸ್ತೀನಿ. ನಮ್ಮ ಚಿಕ್ಕಡಿಯವ್ರ ಹತ್ರ ಬಂದಿದ್ದೀವಿ ಮಾರ್ಕೆಟ್ಗೆ. ಹಣ್ಣುಗಳೆಲ್ಲ ಏನು ಬೇಕಲ್ಲ ಇಲ್ಲೇ ತಗೊಬೇಕಾಗುತ್ತೆ. ಇಲ್ಲ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ಈಗ ತಗೊಬೇಕು. ನಮ್ಗೆ ಏನು ಬೇಕು ಮನೆಗೆ ಸಾಮಾನುಗಳು ಏನು ತಗೊಬೇಕಾಗುತ್ತೆ. ಚಿಕ್ಕಡಿಯಾರ ನಮ್ಮ ಮೈಸೂರು. ಅಲ್ಲಿ 50 ರೂಪಾಯಿ ಎಷ್ಟು ಯಾವ್ದು ಕೊಡೋಣ? ಅದೇ ಯಾಕೆ ಎಷ್ಟು ಒಂದು ಮಾರ ಹಾಕೋಣ ಸರ್. ಬರೀ 50 ತೋರಿಣ. ಹೆಂಗೆ ಅಂತಂದರೆ ನಮಗೆ ಒಂದು ಮಾರು 40 ರೂಪಾಯಿ ಹೇಳಿದ್ರು, ಒಂದು 30 ರೂಪಾಯಿ ಹೇಳಿದ್ರು. ನಾವು ತಗೊಂಡು ಪಾಸ್ ಆದ್ವಿ. ಬೇರೆ ಪಾಪ ಲೇಡೀಸ್ ಬಂದು ಕೇಳಿದ್ರು, 45-50 ರೂಪಾಯಿ ಆಗಿದೆ ಮಾರು ಇವಾಗ. ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ಅಷ್ಟೇ. ನಾವು ಅಂದರೆ ಮೈಸೂರಿಗೆ ಬಂದಿದ್ವಿ, ಹೆಂಗೆ ಮಿಸ್ಸಸ್ ಮನೆಗೆ ಬಿಡೋಕೆ ಬರಬೇಕಾಗಿತ್ತು. ಹಂಗಾಗಿ ಹೆಂಗೆ ಇಲ್ಲಿಂದ ವಾಪಸ್ ಹೋಗ್ತೀವಲ್ಲ, ಹೆಂಗೆ ಹಣ್ಣುಗಳು ಮನೆಗೆ ಏನು ಬೇಕು ಸಾಮಾನು ತಗೊಳ್ಳೋಣ ಅಂತ ಮಾರ್ಕೆಟ್ಗೆ ಬಂದ್ವಿ. ಮಾರ್ಕೆಟಲ್ಲಿ ಚೀಪಾಗೆ ಸಿಗುತ್ತೆ, ನೋಡಿ ತಗೊಬೇಕಷ್ಟೇ. ಅಂದರೆ ಈಗ ನೋಡಿದ್ರಲ್ಲ ವಿಡಿಯೋದಲ್ಲಿ ನೀವೇನೆ, 40-50 ಆಗುತ್ತೆ, 50-60 ಆಗುತ್ತೆ. ನೋಡ್ಕೊಂಡು ತಗೊಳ್ಳಿ. ನಮ್ಮ ಮಿಕ್ಸಿಂಗೆ ಕೆ ಜಿ 160. 1 kg ಮಿಕ್ಸ್ ಹಾಕಿ. ಗೈಸ್ ರೆಡಿ ಆದ್ವಿ. ಗೈಸ್ ರೆಡಿ ಆಗಿದ್ದೀನಿ. ಈಗ ಊರಿಗೆ ಹೊರಡಬೇಕು ಸಾಮಾನು ತಗೊಂಡು. ಮೈಸೂರಿಂದ ಇವಾಗ ಊರಿಗೆ ಬಂದೆ. ನಮ್ಮಮ್ಮ ಐಟಮ್ಗಳು ಇಸ್ಕೊಳಕ್ಕೆ ಕಾಯ್ತಾ ಇದ್ದಾರೆ ನೋಡಿ. ಇವರೇ ನಮ್ಮವ್ವ, ನಮ್ಮ ಊರಿನ ಮನೆ. ನೀರು ಹೋಗ್ಬಿಟ್ರು. ಇವತ್ತಿನ ಪ್ರೋಗ್ರಾಮ್ಗಳೇನಿದೆ ನನ್ನ ಸಂಜೆ ಅಷ್ಟರಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡ್ಕೋಕೆನಾ. ಇದೆ ನಮ್ಮ ಊರಿನ ಮನೆ. ಏನಾದರೂ ಹೋಮ್ ಟೂರ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ದಿನ ಅದನ್ನು ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಕೆಂಚೆ ಓಡೋಗ್ಬಿಟ್ಲು. ಧೂಪ ಅಂತಂದಿದ್ದೀನಿ. ಹಚ್ಚು ಮಾಡಿದ ಇದು ಬೇಕಾ ನಿಮಗೆ? ಪುಡಿ ಹೊಗೆ ಬರೋದು ಬೇಕಾ? ಪುಡಿ ತಂದೆ ಯಾವ್ದಾರ ಏನಾರು ಮಾಡಿ ಸೋದೆ ರೌಂಡ್ಗೆ ಇಷ್ಟ ಅದೇ ಗೊತ್ತಾಯ್ತು. ಅದು ಬೇಡ, ತರಲಿಲ್ಲ. ಯಾವ್ದಾರ ಕೆಂಡ ಮಾಡ್ಕೊ. ಯಾವ ಸೌದೆ ಸೌದೆ ಈಗ ಸೌದೆ ಯಾವ ಸೌದೆ ಯಾವ್ದಾರ ಹಾಕ್ಬಿಡು. ಇಲ್ಲಿ ಹಸ್ಕೊಳ್ಳೋ ಇಲ್ಲೇ ಕೆಂಡ ಬೀಳ್ತದಲ್ಲ, ಆಮೇಲೆ ಇದು ಮಾಡ್ಕೊಂಡಾಯ್ತು. ಯಾವ್ದಾರು ಕಾಯಿಸ್ಬಿಟ್ಟು ಹಚ್ಕೋಬೇಕು. ಕವನಿ ಮೇಲೆ ಹಾಕ್ಬಿಟ್ಟು ಕಾರದ ಕೆಂಪು ಮಾಡ್ಕೊಂಡು ಇನ್ನು ನಾವೆಲ್ಲ ಮಾಡ್ಬೇಕಲ್ಲ. ಅದೆಲ್ಲ ಅಂದ್ಬಿಟ್ಟೈತಿ. ಎಲ್ಲ ಆಯ್ತು ಐಟಮ್ಗಳು. ಅದು ಬಿಡು, ಹಣ್ಣು ಸಪ್ರೇಟ್ ಐತಿ ಕಸಿ. ನಾನು ಇದು ಕಡಲೆ ಪುಡಿ ಎಣ್ಣೆ ಅದು ತಂದಿರುವೆ. ಎಣ್ಣೆಗಳೇ ತಂದಿಲ್ಲ. ಸ್ವೀಟ್ಗಳು ಬಿಡಿಯಲ್ಲಿ ಎಲ್ಲ ಸಿಗ್ತಾ ಬಿಟ್ಟು ತಂದ್ರೆ ಆಯ್ತು. ಎಣ್ಣೆ ಪ್ಯಾಕೆಟ್ ಬಿಡಿಯಲ್ಲಿ ಎಲ್ಲ ಸಿಗ್ತದೆ. ಅವೆಲ್ಲ ಎಲ್ಲ ಸಿಗ್ತದೆ ತಂದ್ರೆ ಆಯಿತು. ಅಷ್ಟೇ. ಏನು ಮಾಡ್ತಿದ್ಯಾ? ಅಡುಗೆ ಮಾಡ್ತಾ ಇದ್ದಾನಪ್ಪ. ಎಲ್ಲ ತಿಂಡಿ ಎಲ್ಲ ಮಾಡಾಯ್ತಾ? ಅವೆಲ್ಲ ಆಯಿತು. ಏನು ಮಾಡಿದೆ ಇವಾಗ? ಈಗ ವಡೆ ಮತ್ತು ಬೋಂಡ. ಈಗ ಸಾರಿಗೆ ರೆಡಿ ಮಾಡ್ತಾವನಿ. ಅನ್ನ ಮಾಡೀನಿ, ಮುದ್ದೆ ಮಾಡಬೇಕು. ರೆಡಿ ಮಾಡ್ತಾವನ ಅಡುಗೆ ಮಾಡೋಕ್ಕೆ ಕರೆಕ್ಟ್. ಈ ಅಪ್ಪಂಗೆ ಎಣ್ಣೆ ಪ್ಯಾಕೆಟ್ ತಂದು ಮಡಗಬೇಕಾ? ಮತ್ತೆ ಬೀಡಿನ ತಂದು ಮಡಗಬೇಕಾ? ಅದು ಬೆಂಕಿ ಪಟ್ನ. ಅವೆಲ್ಲ ಮಡಗಲೇಬೇಕಾ? ಈಗ ಎಣ್ಣೆನೂ ಮಡಗಲೇಬೇಕಾ? ಇಲ್ಲದೆ ಆಗಲ್ಲ, ಮಡಗ್ತಿದ್ದಂಗೆ ಮಡಗಬೇಕು. ಸರಿ. ಗೈಸ್, ನಮ್ಮಪ್ಪ ಡ್ರಿಂಕ್ಸ್ ಮಾಡ್ತಿದ್ರು, ಹಾಗೆ ಬಿಡಿನೂ ಸೇರ್ತಿದ್ರಲ್ಲ, ಎರಡು
ಮಡಗಬೇಕು ಎಡೆಗೆ ಅಂತ ಹೇಳ್ತಿದ್ದಾರೆ. ತರಬೇಕು, ಸಂಜೆ ತಂದಿದ್ದಾನೆ. ಓಕೆನಾ? ನಮ್ಮ ಕೆಂಚಿ ನೋಡಿ ಎಲ್ಲಿ ಬಂದು ಮಲ್ಕೊಂಡವಳೆ. ನಾನಿಲ್ಲಾಂದರೆ ಮನೆಯೊಳಗಡೆ ಮಲಗಿರ್ತಾಳೆ. ನಾನೇನಾರು ಮನೆಗೆ ಬಿಟ್ಟರೆ ಎಲ್ಲಾರು ಹೊರಗಡೆ ಹೋಗ್ಬಿಡೋದು. ಕಾರ್ ಬಂದು ನಿಲ್ಸೋದು ನನಗೆ ತಿಂಡಿಗೆ ಹೋಗಿ ಮಲಗಿದೆ. ಮಂಗಿ, ಏಯ್ ಕೆಂಚಿ, ಬಾ ಬೈಲಿ, ಬಾ ಇಲ್ಲಿ. ಹಾಂ ಗಾಯ್ಸ್, ಇವ್ನು ಸಚ್ಚಿ ಅಂದ್ಬಿಟ್ಟು ನಮ್ಮ ಹುಡುಗ ಯಾವುದೋ ಒಂದು ವಿಡಿಯೋ ಕಮೆಂಟ್ ಮಾಡಿದ್ದಂತೆ. ತುಂಬ ಲೈಕ್ಗಳು ಬಂದಿದೆ, ನೋಡೋಣ. ನಿಂದು ಸರಿ ಶಿಷ್ಯ, ಎರಡೆರಡು ಫೋನ್ ಯೂಸ್ ಮಾಡ್ತಿದ್ದೀಗಲ್ಲ. ಹಾಂ, ಹುಡುಗ ನನಗೆ ಹಳೇದು ಯಾವುದೋ ಒಂದು ಬ್ಯಾಲೆನ್ಸ್ ಅಮೌಂಟ್ ಇದೆ, ಕೊಡಬೇಕಿತ್ತು. ಕೇಳ್ತೀನಿ, ಯಾವ ರೀತಿ ರಿಯಾಕ್ಷನ್ ಮಾಡ್ತೀನಿ ನೋಡೋಣ ಬನ್ನಿ ನೀವೇ ಈಗ. ಏಯ್, ಅಮೌಂಟ್ ಇಲ್ಲ, ಬ್ಯಾಲೆನ್ಸ್ ಅಮೌಂಟು. ಹಾಂ, ಏನಪ್ಪಿ ಮಾತಾಡ್ಸಂಗಿಲ್ಲ, ಕಾಸು ಕೇಳ್ತೀಯ? ಹೋಗುವ. ಎಲ್ಲ ಫೋನ್ ಮಾಡಿದ್ರೆ ಫೋನ್ ಇದ್ರೆ ಏನು ಮಾಡಲಿ, ಕೇಳಬೇಕು. 2,000 ರೂಪಾಯಿ ಯಾಲೆ ಕಾಫಿ ಕುಡಿ ಆಯ್ತು. 2,000 ಆಯ್ತು ಸೇರಿ 800 ರೂಪಾಯಿ, 2,800 ರೂಪಾಯಿ ಹಾಕ್ಬಿಡು. ಓಕೆ ಗೈಸ್, ಇವತ್ತು ಲಾಗ್ ಇದಾಗಿತ್ತು. ಇದೇ ರೀತಿ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಕ್ತಾಯ ಮಾಡ್ತಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಊರಿನ ಮನೆದು ಏನಾದ್ರು ಹೋಮ್ ಟೂರ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಇನ್ನೊಂದು ಸರ್ತಿ ನಾನು ಊರಿಗೆ ಬಂದಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಗೈಸ್.